ಸಿಂಪಲ್ ಸುನಿ ನಿರ್ದೇಶನದ ಮೋಡ ಕವಿದ ವಾತಾವರಣ ಆ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿ ಚಿಕ್ಕದೊಂದು ಅವಘಡ ನಡೆದಿದೆ. ಈ ಒಂದು ಘಟನೆಯಲ್ಲಿ ನಾಯಕಿ ಸಾತ್ವಿಕ್ ಅವ್ರ ಕಾಲ್ ಪೆಟ್ಟಾಗಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡ್ಸೋಕ್ಕೆ ಖುದ್ದು ಸಾತ್ವಿಕ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ತುಂಬ ಒಳ್ಳೆ ಸಾಂಗ್ ಆ್ಯಕ್ಚುಲಾಗಿ. ಸೊ ಶಾರ್ಟ್ ತೆಗೋಲ್ಲ ನಾವು ಅಷ್ಟು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದು ನೋಡ್ತಿದ್ದಂಗೆ ಮೇಲಿಂದ 10 ಅಡಿಯಿಂದ ಕೆಳಗಡೆ ಬಿದ್ರಿ. ಸೊ ಏನಾಗಿದೆ ಸದ್ಯಕ್ಕೆ ಕಾಲಿಗೆ ಅಂತ? ಸದ್ಯಕ್ಕೆ ಸ್ವಲ್ಪ ಊರ್ಬೋದು, ಬಟ್ ಒಂಚೂರು ಏರ್ ಕ್ರ್ಯಾಕ್ ಏನಾದ್ರು ಆಗಿರ್ಬೋದು ಅಂತ ಡೌಟ್ ಇದೆ. ಎಕ್ಸ್ರೇ ಮಾಡಿಸ್ಬೇಕು ಈಗ ಹೋಗಿ. ಊದಿದೆ ಕಾಲು. ಸರ್ ನಿಮಗೆ ಗ್ರಿಪ್ ಅನ್ನೋವಂಥದ್ದು, ಯಾಕಂದರೆ ಹೀರೋ ರೋಪ್ನಲ್ಲಿದ್ದರು, ಬಟ್ ನೀವೆಲ್ಲ ಒಂದು ಹಿಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತಾ ಅಂತ ನೋಡಿ, ಕೈ ಜಾರಿತೆ ಅಂತ ಮಾನಿಟರಲ್ಲಿ ಕರೆಕ್ಟಾಗಿತ್ತು ಆ್ಯಂಡ್ ಟೇಕ್ ಟೈಮಲ್ಲಿ ಆಮೇಲೆ ಅದು ಯಾವ ಮೂಮೆಂಟಲ್ಲಿ ಜಾರ್ತು ಅಂತಲೇ ಹೇಳಿ, ಬಟ್ ಬೆಡ್ಡೆಲ್ಲ ಇತ್ತು. ಸ್ಟಿಲ್ ಅದು ತುಂಬ ಹೈಟಿಂದ ಬಿದ್ದಿರೋದ್ರಿಂದ ಅದು ಮೇ ಬಿ ಉಳ್ಕಿದೆ, ಆ ಥರ ಏನೋ ಆಗಿದೆ. ಅದು ಆ ಮೂಮೆಂಟ್ ಹೇಳೋಕ್ಕೆ ಆಗಲ್ಲ. ಅದು ಕೊರಿಯೋಗ್ರಾಫರ್ ಈ ಥರದೊಂದು ಐಡಿಯಾ ಹೇಳಿದಾಗ ನಿಮ್ಗೆ ಭಯ ಅಂತ ಅನಿಸಲಿಲ್ಲ? ಸ್ಟ್ರೈಟಿಂದ ಆಲ್ಮೋಸ್ಟ್ 1 ವರ್ಷದಿಂದ ಮಾಡ್ತಾ ಇದ್ದೀವಿ, ಇವತ್ತವರೆಗೂ ಏನೂ ಆಗಿರಲಿಲ್ಲ. ಆ್ಯಂಡ್ ಈ ಥರ ತುಂಬ ಇದಕ್ಕಿಂತನೂ ಡೇಂಜರಸ್ ಆ್ಯಕ್ಟ್ಸ್ ಮಾಡ್ತಿದ್ದೀವಿ. ಸೊ ಇದೆ, ಇನ್ನೂ ತುಂಬ ಇದೆ. ನಾವು ಯಾವುದು ಥರ ಸಪೋರ್ಟ್ ಇಲ್ಲದೆ ಮಾಡ್ತಿರೋದು ಎಲ್ಲದನ್ನು. ಸೊ ಡೆಫಿನೆಟ್ಲಿ ಅನಿಸ್ತು ಫಸ್ಟು, ಅಂದರೆ ಈಗ ಆದಾಗಲೇ ಯೋಚನೆ ಬರ್ತಿರೋದು ಅಂತ. ಅಂದರೆ ಬಿಕಾಸ್ ನಾವು ಮಾಡಿದಾಗ ಪ್ರಾಕ್ಟೀಸ್ ಮಾಡಿದಾಗೆಲ್ಲ ಇದಕ್ಕಿಂತ ತುಂಬ ಸ್ಟನ್ಸ್ ಎಲ್ಲ ಮಾಡಿದ್ದೀವಿ, ಇದರಲ್ಲೇ ತುಂಬ ಇದೆ ಇನ್ನು. ಬಟ್ ಅನ್ಫಾರ್ಚುನೇಟ್ಲಿ ಆಗೋಯ್ತು ಹಿಂಗೆ. ಸಿನಿಮಾದಲ್ಲೂ ಡ್ಯಾನ್ಸರ್ ಆಗಿರ್ತಾರ ಅಂತ ಸಾತ್ವಿಕ? ಇಲ್ಲ ಇಲ್ಲ, ಇದು ಟೋಟಲಿ ಬಂದು ಒಂದು ಸೀಕ್ವೆನ್ಸ್. ಇದರಲ್ಲೇ ತುಂಬ ಶೇಡ್ಸ್ ಇದೆ ಸಾಂಗ್ಸಲ್ಲಿ. ಈ ಸಾಂಗಲ್ಲೇ ಒಂದು 4 ಶೇಡ್ಸ್ ಇದೆ. ಸೊ ಡ್ಯಾನ್ಸರ್ ಅಲ್ಲ, ಬಟ್ ತುಂಬ ಇದೊಂದು ಡ್ರೀಮ್ ಸಾಂಗ್ ಥರ. ಈ ಥರದ್ದೊಂದೆಲ್ಲ ಡ್ಯಾನ್ಸ್ ನೋಡಿ ಹಿಂಗೆ ಬಿದ್ದಾದ್ಮೇಲೂ ನಿಮ್ಮ ಉತ್ಸಾಹ ನೋಡ್ತೀರಾ, ಡ್ಯಾನ್ಸ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ? ನಾನು ಡ್ಯಾನ್ಸ್, ನನ್ನ ಸಿನಿಮಾನೇ ತುಂಬ ಇಷ್ಟಪಡ್ತೀನಿ. ನನ್ನ ಕೆಲಸ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ವರ್ಕ್. ಅಂದರೆ ಅದು ಇರುತ್ತೆ, ಐ ಆಮ್ ಆ್ಯಕ್ಟರ್ ಅಲ್ಲ, ಎಲ್ಲನೂ ರಿಸೀವ್ ಮಾಡ್ಕೊಂಡು ಹೋಗಬೇಕು. ಬಟ್ ಸರಿ ಹೋಗ್ತೀನಿ. ಮತ್ತೆ ಇವತ್ತು ಮೇ ಬಿ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಡೆಫಿನೆಟ್ಲಿ ತುಂಬ ಬೇಗ ಫಿನಿಷ್ ಮಾಡಿ ನಿಮ್ಮ ಮುಂದೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಿದ್ದ ಕೂಡಲೇ ಇಡೀ ಟೀಮ್ ನಿಮ್ಮನ್ನು ಕೇರ್ ಮಾಡಿದ ರೀತಿ ಆ್ಯಕ್ಚುಲಾಗಿ ಅದನ್ನು ಅದು ಹೇಳಿದ್ನಲ್ಲ ಸರ್, ಅದು ಪ್ರೀತಿಗೇನು ಕಡಿಮೆ ಇಲ್ಲ ಟೀಮಲ್ಲಿ. ಒಂದು ಫ್ಯಾಮ್ಲಿ ಥರ ಇದ್ದೋ ನಾವು ಆಲ್ಮೋಸ್ಟ್ ಒಂದಷ್ಟು ವರ್ಷದಿಂದ. ಸೊ ನನಗೆ ಬಿಕಾಸ್ ಇದು ನನಗಾಗಿರೋದು ಡೆಫಿನೆಟ್ಲಿ ಅವ್ರಿಗೆಲ್ಲ ಎಫೆಕ್ಟ್ ಆಗಿರುತ್ತೆ, ಮೆಂಟಲಿ ಡೆಫಿನೆಟ್ಲಿ ಎಫೆಕ್ಟ್ ಆಗಿರುತ್ತೆ. ಬಿಕಾಸ್ ಅವ್ರು ಸ್ಕ್ರ್ಯಾಚಿಂದ ನೋಡಿದ್ದಾರೆ ನನ್ನ ಪ್ರಾಕ್ಟೀಸ್ ಮಾಡ್ತಿರೋದು. ನಾವು ಪ್ರಾಕ್ಟೀಸ್ ಮಾಡಿದ್ವಿ ತುಂಬ ಆಲ್ಮೋಸ್ಟ್ 1 ಇಯರಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಡೆಫಿನೆಟ್ಲಿ ಅವ್ರಿಗೂ ಎಫೆಕ್ಟ್ ಆಗಿರುತ್ತೆ ಇದು. ಆ್ಯಂಡ್ ನಮ್ಗೆ ಬೇಜಾರಾಗ್ತಿರೋದಂದರೆ ಇವತ್ತು ಕುಂಬಳಕಾಯಿ ನಮ್ಮ ಪಿಕ್ಚರ್ದು, ಬಟ್ ಅರ್ಧದಲ್ಲೇ ಈ ಥರ ಆಯಿತು. ಒನ್ ಡೇ ಎಕ್ಸ್ಟೆಂಡ್ ಆಗ್ಬೋದು ಮೇ ಬಿ. ಆ ಕೂಡಲೇ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡ್ರೆ? ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಈಗಿನ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಎಕ್ಸ್ರೇ ಮಾಡಿಸಿ ಪೇನ್ ಕಿಲ್ಲರ್ ತೊಗೊಂಡೆ, ಇವಾಗ ಪರವಾಗಿಲ್ಲ. ಸೊ ಮತ್ತೆ ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸಿ. ಈ ಘಟನೆ ಬಿಟ್ಟು ಹೊರತುಪಡಿಸಿ ಮಾತನಾಡೋದಾದ್ರೆ, ಸಿಂಪಲ್ ಸುನಿಯವರ ನಿರ್ದೇಶನ ಅಂತಂದ್ರೆ ಒಂದು ಖುಷಿ ಇದ್ದೇ ಇರುತ್ತೆ. ಯಾಕಂದ್ರೆ ನಾಯಕಿಯರಿಗೆ ಅದೊಂದು ಸೆಪರೇಟ್ ಒಂದು ಪಾತ್ ಬ್ರೇಕಿಂಗ್ ಸಿನಿಮಾ ಆಗಿರುತ್ತೆ ಎಲ್ಲರಿಗೂ, ಇಲ್ಲಿ ತನಕ ಬಂದದ್ದಲ್ಲ. ಸೊ ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಮೋಡ ಕವಿದ ವಾತಾವರಣ ಎಲ್ಲೋ ಒಂದ್ ಕಡೆ ನಿಮ್ಮ ಬದುಕಿನಲ್ಲಿ ಕೂಡ ಮಳೆ ತರಿಸುವಂತ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನಿಂತ್ಕೊಳ್ಳುತ್ತಾ ಅಂತ? ಸೊ ಡೆಫಿನೆಟ್ಲಿ ಸರ್. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಸುನಿ ಸರ್ ಥರ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡಿದಾಗ ಎಲಿವೇಟ್ ಆಗ್ತೀವಿ, ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತೀವಿ ಅನ್ನೋ ಥರ ಹೇಳ್ಬೋದು. ಸೊ ಅದಂತೂ ಡೆಫಿನೆಟ್ಲಿ ಇದೆ. ಆ್ಯಂಡ್ ಈ ಸಾಂಗ್ ಕೂಡ ಒಂದು ತುಂಬ ಪ್ಲ್ಯಾನಿಂಗ್ ಮಾಡಿ ಆ್ಯಂಡ್ ಇದೇ ಥರ ಬರಬೇಕು ಅಂತೆಲ್ಲ, ಇದೆಲ್ಲ ಅವ್ರದ್ದೇ ಡ್ರೀಮ್ ಇದು, ಸುನಿ ಸರ್ದೇ ಕಾನ್ಸೆಪ್ಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಅವ್ರು ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಅವ್ರು ಹಂಗೆ ತೋರಿಸೋ ರೀತಿ, ಇವಾಗ ನಾವು ಇದು ರಿಸ್ಕ್ ಎಲ್ಲ ತೊಗೊಂಡು ಡೆಫಿನೆಟ್ಲಿ ಅದೆಲ್ಲನೂ ಅವ್ರಿಗೋಸ್ಕರನೇ. ಬಿಕಾಸ್ ಅವರೊಂದು ಅಷ್ಟು ಐ ನೋ ದ್ಯಾಟ್ ಒಂದು ಬೇರೆ ಲೆವೆಲಿಗೆ ಕರ್ಕೊಂಡು ಹೋಗೋದು ಈ ಕ್ಯಾರೆಕ್ಟರ್ ಅಂತ. ಎಲ್ಲ ಪ್ಯಾನ್ ಇಂಡಿಯಾ ರೇಸ್ ಮಧ್ಯೆ ಓಡ್ತಾ ಇದ್ರೆ ಇವರು ಅವ್ರದೇ ಬೇರೆ ದಾರಿ ಇರುತ್ತೆ ಯಾವಾಗಲೂ. ಅಂದ್ರೆ ಒಂದು ಸರಳ ಪ್ರೇಮ ಕಥೆ ನೋಡಿದಾಗ ಅಂತ ಸಿನಿಮಾಗಳು ಜನಗಳ ಮಧ್ಯೆ ಈ ತರದೊಂದು ಸಿನಿಮಾ ಮಾಡಿ ಗೆಲ್ಬೋದು ಅಂತ ತೋರಿಸ್ಕೊಟ್ಟರು ಸುನಿ ಅವರು. ಸೊ ಈ ಸಿನಿಮಾ ಯಾವ ಮಟ್ಟಿಗಿನ್ನ ಜಾದು ಮಾಡಬಹುದು ಅಂತ? ಸೊ ನನಗೆ ಈ ಸಿನಿಮಾ ಡೆಫಿನೆಟ್ಲಿ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ಸಿಂಪಲ್ ಹ್ಯಾಸ್ ಕಾಂಪ್ಲಿಕೇಟೆಡ್ ಥರನೇ ಒಂದು ಲವ್ ಸ್ಟೋರಿ. ಆ್ಯಕ್ಚುಲಿ ಅದೇ ಆ ಮೂವಿ ಸಾರಾಂಶ ಅಂತಲೇ ಹೇಳ್ಬೋದು. ಸೊ ಈಗ ಜನರಿಗೆ ಇದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ, ಒಂದು ಮೂವಿಗೆ ಏನೇನು ಎಲಿಮೆಂಟ್ಸ್ ಬೇಕು ಅದೆಲ್ಲ ಎಲಿಮೆಂಟ್ಸು ಸಿನಿಮಾದಲ್ಲಿ ಇದೆ ಅಂತ ನಂಗೆ ಅನಿಸುತ್ತೆ. ಸೊ ನಮ್ಮ ಹಾರ್ಡ್ ವರ್ಕ್ ಒಂದು 80%, 20% ಆದರೆ 80% ಆಡಿಯನ್ಸ್ ಕೈಲಿರೋದು. ಸೊ ಅಲ್ಟಿಮೇಟ್ಲಿ ಅವ್ರ ಚಾಯ್ಸ್, ಅವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ ಶುಕ್ರವಾರ ಅದು. ನಿಮ್ದು ಕೂಡ ತುಂಬಾ ಆಸೆ ಇತ್ತು ಸುನಿ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ. ಈಗ ಕುಂಬಳಕಾಯಿ ತನಕ ಬಂದಿದೆ, ಆ ಜರ್ನಿ ಹೇಗೆ ಅನಿಸ್ತು? ವಂಡರ್ಫುಲ್. ತುಂಬ ಕಲ್ತಿದ್ದೀನಿ ಈ ಜರ್ನಿಯಲ್ಲಿ. ಆ್ಯಂಡ್ ಬರೀ ಒಂದು
ಮೂವಿ ಟೀಮ್ ಅಂತಲ್ಲ, ಇಡೀ ಟೀಮ್ ನನ್ನ ಜೊತೆ ಅಂದರೆ ಒಂದು ಫ್ಯಾಮಿಲಿ ಥರ ಆಗೋಗಿತ್ತೆ. ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅಷ್ಟು ಒಂದು ಬ್ಯಾಕ್ ಬೋನ್, ಏನೇ ಆದ್ರೂ ನನ್ನ ಟೀಮ್ ಇದ್ದಾರೆ ನಮ್ಮ ಜೊತೆ ಅನ್ನೋ ಥರ ಒಂದು ಸಪೋರ್ಟ್. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಇಟ್ಸ್ ಅ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಈ ಮೂವಿ ಚಿತ್ರ ಆಗಿರೋದು. ನೆಕ್ಸ್ಟ್ ನಿಮ್ಮ ಬತ್ತಳಿಕೆ ಬರ್ತಿರುವಂಥ ಸಿನಿಮಾಗಳು ಯಾವ ಲೈನಪ್ಸ್ ಅಲ್ಲಿ ಇದೆ ಅಂತ? ಸದ್ಯಕ್ಕೆ ಇದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಬಿಕಾಸ್ 1 ಇಯರಿಂದ ಇದೆಲ್ಲ ಸ್ವಲ್ಪ ಏರಿಯಲ್ ಆ್ಯಕ್ಟ್ಸ್ ಇತ್ತು ಆ್ಯಂಡ್ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇದೆ. ಸೊ ಅದು ಇದಕ್ಕೆ ಡೆಡಿಕೇಟ್ ಮಾಡಿ ಇದನ್ನೇ ಮಾಡ್ತಿರೋದು. ಥ್ಯಾಂಕ್ ಯು. ಆದಷ್ಟು ಬೇಗ ಹುಷಾರಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಸಾತ್ವಿಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.